ಫ್ರೆಂಡ್ಸ್, ನಾನಿವತ್ತು ಟೇಸ್ಟಿಯಾಗಿರೋ ಪಾಲಕ್ ಚಕ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಪಾತ್ರೆ ಇಟ್ಕೊಂಡು ನೀರು ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಮೆಣಸಿನ್ಕಾಯಿ, ಕೊತ್ತಂಬರಿ, ಪಾಲಕ್ನ ಹಾಕಿ ಒಂದು ಉಕ್ಕನ್ನು ಕುದಿಸ್ಕೊತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಪಾಲಕ್ ಅದೇನು ಕುದಿಸ್ಕೊಂಡಿಟ್ಟಿದ್ದಲ್ಲ ತೊಗೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆನ ಹಾಕೋತಾ ಇದ್ದೀನಿ. ಸಕ್ಕರೆ ಸ್ಕಿಪ್ ಮಾಡದೆ ಹಾಕಿ, ಕಲರ್ ಹಾಗೆ ಇರುತ್ತೆ. 3 ಕಪ್ ಅಕ್ಕಿ ಹಿಟ್ಟಿಗೆ 1.5 ಕಪ್ ಹುರ್ಗಡ್ಲೆ ಪೌಡರ್ನ ಹಾಕೋತಾ ಇದ್ದೀನಿ. ಮತ್ತು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಅಜ್ವೆನ ಕ್ರಷ್ ಮಾಡಿ ಹಾಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆನ ಬಿಸಿ ಮಾಡಿಕೊಂಡು ಇದರಲ್ಲಿ ಹಾಕೋತಾ ಇದ್ದೀನಿ. 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆನ ಬಿಸಿ ಮಾಡ್ಕೊಂಡು ಹಾಕೊಳ್ಳಿ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನ ನಾದ್ಕೋತಾ ಇದ್ದೀನಿ. ನಾದ್ಕೊಂಡು ಆದಮೇಲೆ ಪಾತ್ರೆಯಲ್ಲಿ ಹಾಕ್ಕೊಂಡು ಚಕ್ಲಿನ ರೆಡಿ ಮಾಡ್ಕೊಳ್ಳೋಣ. ಈ ಸೈಡಲ್ಲಿ ನಾವು ಎಣ್ಣೆ ಕೂಡ ಕಾಯೋಕ್ಕೆ ಇಟ್ಕೊಳ್ಳೋಣ. ಕಾಯೋವರೆಗೂ ನಾವು ಈ ಚಕ್ಲಿನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನು ಪಾತ್ರೆಯಿಂದ ಹಾಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಕರಿಕೊಳ್ತಾ ಇದ್ದೀನಿ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸರಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಕಲರ್ ಎಷ್ಟು ಚೇಂಜ್ ಆಗಿದೆ ಅಲ್ವಾ? ಗೋಲ್ಡನ್ ಬ್ರೌನ್ ಆಗೋರು ಕರ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ, ರೆಡಿಯಾಗಿದೆ ನಮ್ಮ ಚಕ್ಲಿ, ಪಾಲಕ್ ಚಕ್ಲಿ. ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಕೇವಲ 10 ನಿಮಿಷದಲ್ಲಿ ರೆಡಿ ಮಾಡ್ಕೊಬೋದು. ಥ್ಯಾಂಕ್ ಯು.